ಪಡ್ಡು 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 ಯಾರಿಗೆ ಬೇಕು ಪಡ್ಡು. ಸೋಮವಾರ ಬಂತು ಅಂದರೆ ಪಡ್ಡು, ಮಂಗಳವಾರ ಬಂತು ಅಂದರೆ ಪಡ್ಡು, ಅಮಾಸೆ ಬಂದರು ಪಡ್ಡು, ಹುಣ್ಣಿಮೆ ಬಂದರು ಪಡ್ಡು. ಆ ಪಡ್ಡು 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 ಯಾರಿಗೆ ಬೇಕು ಪಡ್ಡು. ಯವ್ವ ನಮ್ಮನೆಗಂತೂ ವಾರದಾಗ 4 ಸರಿ ಪಡ್ಡು ಬೇಕೇ ಬೇಕು. ನನ್ನ ಮಕ್ಕಳಿಗೂ ಪಡ್ಡು, ನನ್ನ ಗಂಡಿಗೂ ಪಡ್ಡು, ಅಮಾಸೆ ಬಂದರೆ ಪಡ್ಡು, ಯಾರ ನೆಂಟರು ಬಂದರೂ ಪಡ್ಡು. ಹೋಗತ್ತೆ ಪಡ್ಡು ತಿಂದು 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 ನನಗಂತೂ ಸಾಕಾಗೋಗೈತೆ. ಫ್ರೆಂಡ್ಸ್ ನಿಮ್ಮನೆಗೂ ಹೀಗೇನಾ? ಹೀಗೆ ಆದರೆ ಕಮೆಂಟ್ ಮಾಡಿ. ಈಗ ನೋಡ್ರಿ ನನ್ನ ಮಕ್ಕಳು ನನಗೆ ಬೇಕು ಪಡ್ಡು, ನಿನಗೆ ಬೇಕು ಪಡ್ಡು, ನನಗೆ ಅಷ್ಟು ಪಡ್ಡು ಬೇಕು ಇಷ್ಟು ಪಡ್ಡು ಬೇಕು ಅಂತ ಜಗಳ ಆಡ್ಲಿಲ್ಲದ್ರೆ ಕೇಳ್ರಿ. ಜಗಳ ಆಡ್ಲಿಲ್ಲದ್ರ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಯವ್ವ ಪಡ್ಡು ರೆಡಿ ಮಾಡ್ದೇನ ಬೇ? ಫಸ್ಟು ನನಗೆ ಕೊಡ್ಬೇಕು ನೋಡಿ. ನೀನು ಹೆಂಗು ರೆಡಿ ಮಾಡಿ ಅಲ್ಲ ಕೊಡು, ಇಲ್ಲಿ ಹೊಟ್ಟೆ ಭಾಳ ಅನ್ಸ್ತದ ನಂದು. ಫಸ್ಟ್ ಪ್ಲೇಟ್ ನನಗೆ ಕೊಡ್ಬೇಕು ನೋಡು, ನನಗೆ ಹೊಟ್ಟೆ ಭಾಳ ಅನ್ಸ್ತತಿ. ಬಂದ್ಬಿಡಪ್ಪ ಅಪ್ಪಣ್ಣ, ನಾನಿಲ್ಲಿ ಫಸ್ಟ್ ಬಂದು ಅವಾಗ ಫಸ್ಟ್ ಪ್ಲೇಟು ನನಗೆ ಕೊಡ್ಬೇಕಬೇ. ಪಡ್ ಮಾಡಿದ್ದು ನನಗೆ ಹೊಟ್ಟೆ ಭಾಳ ಹಸ್ತತಿ ಅಂತ ಫಸ್ಟ್ ಬಂದು ಕೇಳಿದ್ದು ನಾನು. ಈಗ ಬಂದು ಇವನಿಗೆ ಬೇಕಂತ ಪಡ್ಡು, ಆಮೇಲೆ ತಿನ್ನಂತ ಹೋಗು. ನಾನು ಫಸ್ಟ್ ನಾನು ತಿನ್ಬೇಕು, ಹೊಟ್ಟೆ ಭಾಳ ಹಸ್ತತಿ ನನಗೆ ಬೆಳಗಿಂದ. ಹೋಗ ಹೋಗ ನೀನು ಫಸ್ಟ್ ಬಾ ಲಾಸ್ಟ್ ಬಾ. ಲಕ್ಷ್ಯ ನನಗಂತೂ ಪಡ್ಡು ಈಗಲೇ ಬೇಕು, ನನಗೂ ಅವಾಗಿಂದ ಭಾಳ ಹೊಟ್ಟೆ ಹಸ್ತತಿ. ನಾನು ಜಳಕ ಮಾಡಿ ಬರತ್ಲಿಗೆ ಅಲ್ಲೇ ನೀನು ಬಂದಿದೀಯ, ನನಗದು ಗೊತ್ತಿಲ್ಲ. ಯವ್ವ ಪಡ್ಡು ನೀನು ನನಗೆ ಕೊಡ್ಬೇಕು ಫಸ್ಟ್. ಹಂಗಾಗದಲ್ಲ, ಈ ಮನ್ಯಾಗ ನಾನು ಸಣ್ಣವದನಿ, ಫಸ್ಟು ಸಣ್ಣರಿಗೆ ಕೊಡ್ಬೇಕು ಗೊತ್ತೇನು? ನೀನು ದೊಡ್ಡ ನದಿ ಆಮೇಲೆ ತಿನ್ನಂತಿ ಸುಮ್ಕಿರು ಅಣ್ಣಯ್ಯ. ನನಗೆ ಪಡ್ಡು ಈಗಲೇ ಬೇಕು, ನೀನು ಜಗಳ ಬೇಡ ನೋಡು ನನ್ನ ಕೂಟಾಗ, ಮತ್ತೆ ನನಗೆ ಸಿಟ್ಟು ಬರೆಸ್ಬೇಡ ನೋಡು. ನನಗೆ ಈಗಲೇ ಬೇಕು, ನಾನು ಸಣ್ಣವ, ಅದಕ್ಕೆ ಫಸ್ಟ್ ನಾನು ತಿಂತೇನೆ ಪಡ್ನ. ಲಕ್ಷ ನೀನು ಕ್ರಿಕೆಟ್ ಆಡೋ ಮುಂದ ಸಣ್ಣರಿಗೆ ಬ್ಯಾಟಿಂಗ್ ಬೇಡ ಬೌಲಿಂಗ್ ಮಾಡ್ರಿ, ಇಲ್ಲ ಕೀಪರ್ ಆಗ್ರಿ, ಇಲ್ಲ ಅಂದ್ರೆ ಫೀಲ್ಡಿಂಗ್ ಮಾಡ್ರಿ ಅಂದ್ರೆ ನೀವು ಸಣ್ಣವ ಅಂತಂದು ನೆಗ್ಲೆಕ್ಟ್ ಮಾಡ್ತೀರಿ. ನನಗೆ ಬ್ಯಾಟಿಂಗ್ ಕೊಡಲ್ಲ, ಹಂಗ್ ಕೊಡಲ್ಲ ಹಿಂಗ್ ಕೊಡಲ್ಲ, ಬೌಲಿಂಗ್ ಕೊಡ್ರಿ ಬ್ಯಾಟಿಂಗ್ ಕೊಡ್ರಿ ಅಂತ ಜಗಳ ಆಡ್ತೀಯ. ಈಗ ನೋಡಿದ್ರೆ ತಿನ್ನೋ ಹೊತ್ನಾಗ ಸಣ್ಣವಕ್ಕೆ ಏನು ಪಡ್ಡಿನ ವಿಷಯ ಬಂದಾಗ ಸಣ್ಣನ ಇವನಿಗೆ ಫಸ್ಟ್ ಕೊಡ್ಬೇಕು. ಹಂಗೆಲ್ಲ ಆಗೋದಿಲ್ಲಪ್ಪ, ನಾನು ಫಸ್ಟ್ ತಿನ್ಬೇಕು. ನಾನು ಮನೆಯಾಗ ದೊಡ್ಡ ಮಗ ಅದನಿ, ನಾನು ತಿನ್ಬೇಕು, ನೀನು ಆಮೇಲೆ ತಿನ್ನಂತೆ. ನಿನಬೇಕಾ ಫಸ್ಟು ಪಡ್ಡು? ನಾನು ಸಣ್ಣವದನಿ ಹೌದು, ತಮ್ಮ ಅಂತೇಳಿ ತಿನ್ಲಿ ಬಿಡು ಅಂತ ಅನ್ನಂಗಿಲ್ಲ ನೋಡಿ. ಈಗ ಹಂಗೆ ಮತ್ತೆ ಪಡ್ಡು ನನಗೆ ಫಸ್ಟ್ ಬೇಕು. ಯವ್ವ ನೋಡುಬಿ ಮಾತಾಡಿತಾನೆ ಇವನು. ಇಲ್ಲ ನನ್ನ ಪಡ್ಡು ನನಗೆ ಬೇಕು. ಯಾಕಲ್ಲ ನನಗೆ ಹೊಡಿತೀಯಾ? ನೀವು ಹೊಡೆದ್ರೆ ಎಷ್ಟು ಹೊಡೆದ್ರು ಪರವಾಗಿಲ್ಲ, ನಾನು ಮಾತ್ರ ಫಸ್ಟ್ ಪಡ್ಡು ನನಗೆ ಬೇಕೇ ಬೇಕು. ಯವ್ವ ನಾನು ಈ ಮನೆಗೆಲ್ಲ ನಾನು ಸಣ್ಣನದನಿ, ನೀನು ನನಗೆ ಫಸ್ಟ್ ಪಡ್ಡು ಮಾಡಿದ್ದು ನನಗೆ ಕೊಡಬೇಕು, ಅಣ್ಣಗೆ ಕೊಡಂಗಿಲ್ಲ. ಫಸ್ಟ್ ನನಗೆ ಕೊಡಬೇಕು ನೋಡು ನೀನು. ಇಲ್ಲವೇ ಫಸ್ಟ್ ನನಗೆ. ಇಲ್ಲ ಯವ್ವ ನನಗೆ ಫಸ್ಟ್. ಏಯ್ ಏನಾಗಿತ್ರಲ್ಲ ನಿಮಗೆ? ಹಂಗೆ ಜಗಳ ಆಡ್ತೀರಿ? ವಾರಕ್ಕೆ 4 ಸರಿ ಪಡ್ಡು ಮಾಡ್ತೀನಿ, ಹಿಂಗೆ ಜಗಳ ಆಡ್ತಾವ ಅಂತಂದು ಮತ್ತು ಜಗಳ ಆಡ್ತೀರ. ನನಗೆ ಬೇಕು ಫಸ್ಟು, ನನಗೆ ಬೇಕು ಫಸ್ಟ್ ಅಂತೇಳಿ ವಾರಕ್ಕೆ 4 ಸರಿ ಪಡ್ಡು ತಿಂದ್ರೆ ನಿಮಗೆ ಸಾಕಾಗಂಗಿಲ್ಲ ನೋಡು. ಈಗ ಪಡ್ಡು ಮಾಡಿದ್ರ ನನಗೆ ಫಸ್ಟು, ನನಗೆ ಫಸ್ಟು. ಅದ ರೊಟ್ಟಿ ಮುದ್ದಿ ಮಾಡಲಿ ನೋಡು. ಯವ್ವ ನಾನು ಆಮೇಲೆ ಉಣ್ತೀನಿ. ಯವ್ವ ಈಗ ಬೇಡ ನನಗೆ ಬಗ್ಗೆ ಮುದ್ದಿ, ಈಗ ಬೇಡ ರೊಟ್ಟಿ ಒಂದು ಕೊಡು, ನನಗೆ ಅರ್ಧ ಕೊಡು. ಲಕ್ಷ್ಯ ನೀನು ಎಷ್ಟು ತಿಂತೀಯಲ್ಲ ರೊಟ್ಟಿನ? ಅರ್ಧ ರೊಟ್ಟಿ ತಿಂತೀಯ ಸಾರಿಚ್ಕೊಂಡು. ಇವನು ಒಂದು ತಿಂತಾನೆ, ಒಂದು ಪಡ್ಡು ಮಾತ್ರ ಒಂದು 10 ಬೇಕು ನಿಮಗೆಲ್ಲ. ಏನು ಹುಡುಗರದಿರಲ್ಲ, ನನ್ನ ತಲೆ ತಿಂತೀವಲ್ಲ, ಕತಿ ಒಂದು ನಿಮ್ದೊಂದು. ಏಯ್ ರೀತು ಲಕ್ಷ ಯಾಕಲೆ ನೀವು ಮಾತಾಡೋದು ಕೂಗ್ಯಾಡೋದು ಅಲ್ಲಿ ಕೇರಿ ಕೇಳ್ತದ ನೋಡು. ಯಾಕಂಗೆ ಗುದ್ದಾಡಕತ್ತೀರಿ? ಅಪ್ಪ ನೋಡಪ್ಪ, ನಾವು 4 ಜನದಾಗೂ ನಾನು ಸಣ್ಣವಲ್ಲನಪ್ಪ. ನನಗೆ ಏನೇ ಕೊಟ್ಟರು ಫಸ್ಟ್ ನನಗೆ ಕೊಡಬೇಕು. ಅದಕ್ಕೆ ಅವು ಪಟ್ಟು ಮಾಡಿದ್ನಲ್ಲ ಫಸ್ಟ್ ನನಗೆ ಕೊಡು ಅಂತ ಕೇಳಿದ್ರೆ ಇವನು ನೀನು ಸಣ್ಣನದಿ ಈಗ ತಿನ್ಬೇಡ ಆಮೇಲೆ ತಿನ್ನು, ಫಸ್ಟ್ ನನಗೆ ಕೊಡು ಅಂತ ನೋಡಪ್ಪ ಇವನು. ಅಪ್ಪ ಸಣ್ಣನಾದ್ರೆ ಏನಾತಪ್ಪ, ಒಟ್ಟಿ ಎಲ್ಲರಿಗೂ ಒಂದ. ಮತ್ತೆ ನನಗೆ ಫಸ್ಟ್ ಬೇಕಿತ್ತು, ಜಳಕ ಮಾಡಿ ಬರಕ್ಕೆ ಇವನು ಬಂದಾನ ಫಸ್ಟ್. ಹಂಗಾರೆ ನಮ್ಮ 4 ಜನದಾಗ ನಿನಗೆ ಫಸ್ಟ್ ಮಗ ನಾನು, ದೊಡ್ಡ ಮಗ ನಾನು, ಫಸ್ಟ್ ನನಗೆ ಕೊಡಬೇಕು ಪಡ್ಡು ಅಲ್ಲನಪ್ಪ. ಹೇಳಪ್ಪ ಇವನಿಗೆ ಒಂಚೂರು. ನೋಡ್ರಿ ಪಡ್ಡು ಮಾಡಿದ್ರ ನನಗೆ ತಲೆ ಕೆಟ್ಟೋಕತಿ ನೋಡ್ರಿ. ಆ ಪಡ್ಡು ಫಸ್ಟ್ ಪ್ಲೇಟ್ ನನಗೆ ಬೇಕು, ಫಸ್ಟ್ ನನಗೆ ಬೇಕು, ಫಸ್ಟ್ ನನಗೆ ಬೇಕು, ಫಸ್ಟ್ ನನಗೆ ಬೇಕು. ನನಗೆ ಅವಾಗಿಂದ ಹಿಂಗ ತಲೆ ತಿಂತದಾರ ನೋಡ್ರಿ. ಹಿಂಗಾತೇನ ಇದಕ್ಕೆ ಜಗಳಾಡಕತ್ತಿದ್ರ? ನಿನಗೆ ಕೊಟ್ರೆ ಅವನಿಗೆ ಸಿಟ್ಟು, ಅವನಿಗೆ ಕೊಟ್ರೆ ನಿನಗೆ ಸಿಟ್ಟು. ವಿಮಲಾ ಒಂದು ಕೆಲಸ ಮಾಡು, ತಾಂಬೆಲ್ಲಿ ನನಗೆ ತಾಂಬೆಲ್ಲಿ ಇದನ್ನ, ಆಮೇಲೆ ಅವ್ರಿಗೆ ಕೊಡು. ನಿಮ್ಮಪ್ಪ
ಸಿಟ್ಟನಿ ಪಡ್ಡು ತಿನ್ನಂತಳ್ರಿ ಇಬ್ರು ಒಟ್ಟಿಗೆ ಹಾಕೊಡ್ತೇನೆ ನೋಡಬೇ ಅಪ್ಪ ತಗೊಂಡೋದ ನನಗೂ ಇಲ್ಲ ತಮ್ಮಗೂ ಇಲ್ಲ ಬೇಗ ಹಾಕೊಡು ಪಡ್ಡು ಒಟ್ಟಸತಿ ಇಬ್ರಿಗೂ ಭಾರತಮ್ಮ ಕುತ್ಕೊಂಡ್ ಬಾ ಇಲ್ಲೇ ಕುತ್ಕೊಂಡ್ ತಿನ್ನನಂತೆ ಫ್ರೆಂಡ್ಸ್ ಈ ಎಪಿಸೋಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಫಂಕ್ಷನ್ ಎಪಿಸೋಡ್ ಬರುತ್ತೆ ತಪ್ಪದೆ ಎಲ್ಲರೂ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು